ರಾಮಾನುಜ ರಸ್ತೆಯ 19ನೇ ಕ್ರಾಸ್ನ ಬಳಿ ಇರ್ತಕ್ಕಂತ ಈ ಒಂದು ಶ್ರೀಮತಿ ಅಕ್ಕಮ್ಮಣಿಯವರು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಈ ಒಂದು ಆಸ್ಪತ್ರೆ ಜಾಗದಲ್ಲಿ ಏನಿದೆಯೋ ಹೊಸದಾಗಿ ಉದ್ಯಾನವನ ನಿರ್ಮಾಣ ಆಗೋದ್ರ ಮುಖಾಂತರ ಅದರಲ್ಲಿ ಇರ್ತಕ್ಕಂತ ಅಭಿವೃದ್ಧಿ ಕಾರ್ಯಗಳಿಗೆ ತಾವೆಲ್ಲರೂ ಸಹ ಪ್ರತಿನಿತ್ಯದಲ್ಲೂ ಸಹ ಪ್ರತಿನಿತ್ಯದಲ್ಲೂ ತಮ್ಮೆಲ್ಲ ಸೇವಾ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಈ ಒಂದು ಉದ್ಯಾನವನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಿದಿರಿ. ಅದರ ಅಭಿವೃದ್ಧಿಯ ಫಲವಾಗಿ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಉದ್ಯಾನವನದ ಒಳಭಾಗದಲ್ಲಿ ಸ್ವತಂತ್ರೋತ್ಸವನ್ನ ಆಚರಣೆ ಮಾಡೋದ್ರ ಮುಖಾಂತರ ನಾವೆಲ್ಲವೂ ಸಂಭ್ರಮಾಚರಣೆಯನ್ನ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂತ ವಿಚಾರ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರೂ ಸಹ ತಮ್ಮ ಶ್ರಮವನ್ನ ಹಾಕಿ ಇಲ್ಲಿ ಸಸಿ ನೆಡೋದಿರ್ಬೋದು, ಸ್ವಚ್ಛಗೊಳಿಸೋದಿರ್ಬೋದು, ಅಥವಾ ನೀರಿನ ವ್ಯವಸ್ಥೆಯನ್ನ ಮಾಡುವಂತದ್ದಿರ್ಬೋದು, ಈ ಸಸಿಗಳನ್ನ ಪೋಷಣೆ ಮಾಡುವಂತದ್ದಿರ್ಬೋದು, ಇವೆಲ್ಲ ಕೆಲಸ ಕಾರ್ಯಗಳೊಂದಿಗೆ ಈ ಸ್ಥಳವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದ್ರ ಮುಖಾಂತರ ನಮ್ಮ ಮನೆಯ ರೀತಿಯ ವಾತಾವರಣವನ್ನ ಇಲ್ಲಿ ಕಲ್ಪಿಸಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಈ ಮೂಲಕ ತಿಳಿಸ್ತಾ ಇವತ್ತು ನಾವು ಸ್ವತಂತ್ರ ದಿನೋತ್ಸವವನ್ನ ಆಚರಣೆ ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ನಮ್ಮ ಜೊತೆ ಹಾಜರಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಯೋಗಪಟು ಆದಂತಹ ತಿರುಮಲೆ ಯೋಗ ಪ್ರಕಾಶ್ ಅವರು, ಇವರು ನಮ್ಮ ಅಗ್ರಹಾರದ ದೇವಿರಮಣಿ ಅಗ್ರಹಾರ ಭಾಗದಲ್ಲಿ ನಿವಾಸಿಗಳು. ಹಲವಾರು ವರ್ಷಗಳಿಂದಲೂ ಸಹ ಯೋಗಾಸನವನ್ನ ಮಾಡ್ಕೊಂಡು ಬರೋದ್ರ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದವರು, ಚಿನ್ನದ ಪದಕವನ್ನು ಪಡೆದವರು. ಅವರ ಮಾತೃಗಳು ಸಹ ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಸುಪುತ್ರರಾಗಿ ಯೋಗ ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳನ್ನ ಮಾಡಿ ಪ್ರಶಸ್ತಿಗಳನ್ನ ಗಳಿಸಿ ಹಠಯೋಗದಲ್ಲಿ ಅತ್ಯಂತ ಹೆಸರನ್ನ ಮಾಡ್ತಕ್ಕಂಥವ್ರು. ನಮ್ಮ ವಾರ್ಡ್ನಲ್ಲಿ ಇರ್ತಕ್ಕಂಥ ಯೋಗ ಭವನದ ಇನ್ಚಾರ್ಜ್ ಆಗಿ ಮೈಸೂರು ಯೋಗ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಹಲವಾರು ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥವ್ರು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಮತ್ತೊಬ್ರು ಯೋಗಪಟು ಅವರು ಮುಕುಂದನ್ಜಿ, ಅವರು ಸಹ ಯೋಗ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆಯನ್ನ ಮಾಡೋದ್ರ ಮುಖಾಂತರ ಯೋಗಾಶ್ರಮಗಳನ್ನ ನಡೆಸೋದ್ರ ಮುಖಾಂತರ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅತ್ಯಂತ ಸರಳ ಜೀವಿಗಳು ಇವರಿಬ್ರುವೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ನಮ್ಮ ವಾಸಸ್ಥಳದಲ್ಲಿ ಅತ್ಯಂತ ನೆಮ್ಮದಿಯಿಂದ ವಾಸ ಮಾಡ್ತಾ ಇದ್ದೀವಿ. ಆ ನೆಮ್ಮದಿಯಿಂದ ವಾಸ ಮಾಡ್ಲಿಕ್ಕೆ ಬಹಳ ಪ್ರಮುಖವಾದ ಕಾರಣ ಅಂತಂದ್ರೆ ನಮ್ಮ ಗಡಿಯಲ್ಲಿ ಕಾಯ್ತಿರ್ತಕ್ಕಂತಹ ಸೇನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಅಂತವ್ರೊಬ್ರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಮಾನ್ಯ ವೆಂಕಟೇಶ್ ಅವರು ನಮ್ಮ ಭೂಸೇನೆಯಲ್ಲಿ ಹಲವಾರು ವರ್ಷಗಳ ಕಾಲ, ಸುಮಾರು 28 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸೋದ್ರ ಮುಖಾಂತರ ನಿವೃತ್ತರಾಗಿ ಈಗ ನಮ್ಮ ಇಲ್ಲಿಯ ನಿವಾಸಿಯಾಗಿದ್ದಾರೆ. ಅವರು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಚಾರ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ, ಈ ಒಂದು ಉದ್ಯಾನವನ ಇಷ್ಟರ ಮಟ್ಟಿಗೆ ಬರ್ಬೇಕು ಅಂತಂದ್ರೆ ಇಲ್ಲಿಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಹಲವಾರು ಇದ್ದೀರಿ. ಅವರ ಎಲ್ಲರ ಹೆಸರುಗಳು ಸಹ ನನಗೆ ಸಹಜವಾಗಿ ಗೊತ್ತಿರೋದಿಲ್ಲ, ಕೆಲವ್ರ ಹೆಸರು ಮಾತ್ರ ಗೊತ್ತಿರುತ್ತೆ. ಹಾಗೆ ಎಲ್ರೂ ಹೆಸರು ಬಿಟ್ಟೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ಮೆಲ್ಲರ ಪರಿಶ್ರಮದಿಂದ ಈ ಒಂದು ಉದ್ಯಾನವನ ಇವತ್ತು ಈ ಒಂದು ಸಂಭ್ರಮವನ್ನು ಆಚರಿಸ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಮಾನ್ಯ ಅತಿಥಿಗಳು ಧ್ವಜಾರೋಹಣವನ್ನ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ.
माता की भारत माता की वंदे वंदे इंकिलाब इंकिलाब भारत माता की भारत माता की बोलो भारत माता के Stand at peace. Attention. Stand at peace. Attention. Class salute. राष्ट्रगीत शुरू कर. जनगणमन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे गाये तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे भारत माता के भारत माता की भारत माता के वंदे मातरम वंदे मातरम. ಆತ್ಮೀಯ ಕೆಆರ್ ಕ್ಷೇತ್ರದ ಬಂಧುಗಳೇ, ಹೃದಯಪೂರ್ವಕ ನಮಸ್ಕಾರಗಳು. ಈ ದಿನ 78ನೇ ಸ್ವಾತಂತ್ರ್ಯದ ದಿನ. ಈ ಹಿಂದೆ ಬ್ರಿಟಿಷರು ಈ ದೇಶವನ್ನ ಏನೋ ಒಂದು ಆಡಳಿತವನ್ನ ನಡೆಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಬಹಳನೇ ಕಷ್ಟ ಇತ್ತು. 1947ನೇ ಇಸ್ವಿ ಆಗಸ್ಟ್ 15ನೇ ತಾರೀಕಿನ ದಿವಸ ನಮ್ಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತೋ, ಅನೇಕ ಜನ ಈ ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನ ಮಾಡಿ ಈ ಸ್ವತಂತ್ರವನ್ನ ಪಡ್ಕೊಂಡಿರ್ತಕ್ಕಂಥ ಸಂಗತಿ ನಮ್ಮೆಲ್ಲರಿಗೂ ಗೊತ್ತಿದೆ. ಸ್ವತಂತ್ರ ಬಂತು, ಬಹಳ ಸಂತೋಷ. ಸ್ವತಂತ್ರ ಬಂದ ನಂತರ ಏನಾಯ್ತು, ಇಲ್ಲಿ ಪರಿಸ್ಥಿತಿ ಅತ್ಯಂತ ಬಡತನವಾಗಿರ್ತಕ್ಕಂಥ ದೇಶ ಆಯ್ತು. ದೇಶ ಅಂತಕ್ಕಂಥದ್ದು ವಿಭಜನೆ ಆಯ್ತು, ಗಡಿ ಸಮಸ್ಯೆಗಳ ಉದ್ಭವ ಆಯ್ತು. ಅಂತ ಸಂದರ್ಭದಲ್ಲಿ ಸಮೃದ್ಧ ಭಾರತವನ್ನ ಕಟ್ಟತಕ್ಕಂತ ಒಂದು ಸಮಸ್ಯೆ ಇತ್ತಲ್ಲ, ಆ ಸಮಸ್ಯೆನ ಬಗೆಹರಿಸ್ತಕ್ಕಂತಹ ಅನೇಕ ಸವಾಲುಗಳು ಈ ದೇಶದ ಮುಖ್ಯ ನಾಯಕರುಗಳಲ್ಲಿ ಅವತ್ತಿನ ದಿವಸ ಚಿಂತೆಗೆ ಈಡು ಮಾಡ್ತು. ಹಾಗೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಜವಾಹರ್ಲಾಲ್ ನೆಹರು ಅವರು ಇಂಥ ಪ್ರಮುಖರೆಲ್ಲ ಸೇರಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳನ್ನ ಹಾಕಿದ್ರು. ಆ ಪಂಚವಾರ್ಷಿಕ ಯೋಜನೆಗಳು ಅಂತ ಏನು ಒಂದನ್ನ ಹಾಕಿದ್ರು, ಆ ಯೋಜನೆಗಳ ಒಂದು ಸತ್ಫಲ ಇವತ್ತೇನಾಗಿದೆ, ಆ ಸ್ವತಂತ್ರ ಅನ್ನತಕ್ಕಂಥದನ್ನ ನಾವು ಇವತ್ತಿನ ದಿವಸ ಇಲ್ಲಿ ಅನುಭವಿಸ್ತಾ ಇದೀವಿ. ಈ ಸ್ವತಂತ್ರ ಬಂದ ನಂತರನೂ ಸಹ ಈ ಸ್ವತಂತ್ರನ ಸ್ವೇಚ್ಛಾಚಾರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ಸ್ವತಂತ್ರ ಅಂತಂದ್ರೆ ಏನು, ಈ ದೇಶವನ್ನ ಒಂದು ಆಧ್ಯಾತ್ಮಿಕತೆಯ ಕಡೆಗೆ ತಗೊಂಡು ಹೋಗೋದಕ್ಕೆ ನಾವು ಸ್ವತಂತ್ರ ಅಂತ ಕರಿತೀವಿ. ಇವತ್ತಿನ ದಿವಸ ಸ್ವೇಚ್ಛಾಚಾರ ಅಂತಂದ್ರೆ ಏನು, ಬಹಳ ಜನ ನೀವೆಲ್ಲ ನೋಡ್ತಾ ಇದ್ದೀರಾ, ಅನೇಕ ಜನ ದುರ್ವ್ಯಸನಿಗಳಾಗಿದ್ದಾರೆ, ಸಮಾಜ ಘಾತಕರಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಅದೆಲ್ಲದನ್ನು ನಿವಾರಣೆ ಮಾಡ್ತಕ್ಕಂಥ ಏಕೈಕ ಶಕ್ತಿ ಯಾವ ದೇಶಕ್ಕಿದೆ ಗೊತ್ತೇ? ಅದು ಭಾರತ ದೇಶಕ್ಕಿದೆ. ಅದು ಆಧ್ಯಾತ್ಮಿಕತೆಗೆ ಇದೆ. ಸ್ವತಂತ್ರ ಯೋಧರು 77 ವರ್ಷದ ಹಿಂದೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ರು. ನಂತರದ ಭವ್ಯ ಭಾರತ, ಸಮಗ್ರವಾಗಿರ್ತಕ್ಕಂಥ ಭಾರತ, ಸಮೃದ್ಧವಾಗಿರ್ತಕ್ಕಂಥ ಭಾರತ ಇದು ಹೇಗೆ ಆಗ್ಬೇಕು ಅಂತಂದ್ರೆ ಅದು ಆಧ್ಯಾತ್ಮಿಕತೆಯ ಮೂಲಕ ಆಗ್ಬೇಕು. ಈ ದೇಶದ ಚುಕ್ಕಾಣಿನ ಯಾರು ಈ ದೇಶದ ಮುಖಂಡರುಗಳು ಹಿಡಿದಾರೆ, ಅವರ ಒಂದು ಸತ್ಕಾರ್ಯದ ಫಲ ಏನಾಗುತ್ತೆ ಅಂತಂದ್ರೆ ಇಡೀ ವಿಶ್ವಕ್ಕೆ ಏನಾದ್ರೂ ಒಂದು ಮಾದರಿ ಭಾರತ ಏನಾದ್ರೂ ಆಗುತ್ತೆ ಅಂತಂದ್ರೆ ಅದು ನಮ್ಮ ಭಾರತ ದೇಶನ ಇಡೀ ವಿಶ್ವಕ್ಕೆ ಗುರುವಿನ ಸ್ಥಾನಕ್ಕೆ ಹೋಗುತ್ತೆ. ಆತರ ಗುರುವಿನ ಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಯಾರು ನೆನ್ಸಿರ್ಲಿಲ್ಲ, ಇಷ್ಟೆಲ್ಲ ವಿಜ್ಞಾನ ಮುಂದುವರೆದಿದೆ. ಕರೋನಾ ಅಂತಕ್ಕಂಥ ರೋಗ ನಮ್ಮನ್ನ ಆಕ್ರಮಿಸ್ಕೋತು. ಹಾಗೂ ಇವತ್ತಿನ ದಿವಸ ನಾವೆಲ್ಲ ನೋಡ್ತಿದೀವಿ, ಏನನ್ನ ನೋಡ್ತಿದೀವಿ, ಮದ್ಯವ್ಯಸಗಳನ್ನ ನೋಡ್ತಿದೀವಿ, ಅಂತಂದ್ರೆ ಮಾದಕ ದ್ರವ್ಯಗಳನ್ನೆಲ್ಲದನ್ನು ನೋಡ್ತಿದೀವಿ. ಅದರಿಂದ ಮುಕ್ತವಾಗಿರ್ತಕ್ಕಂಥ ಭಾರತ ಆಗ್ಬೇಕು ಅಂತಂದ್ರೆ ಅದು ಏಕೈಕ ಶಕ್ತಿ ಇರ್ತಕ್ಕಂಥ ಯಾವ್ದಕ್ಕೆ ಅಂತಂದ್ರೆ ಆ ಏಕೈಕ ಶಕ್ತಿ ಇರ್ತಕ್ಕಂಥದ್ದು ಯೋಗಕ್ಕೆ ಮಾತ್ರ. ನಾವ್ ಯಾತಕ್ಕೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಾವು ಯೋಗಿಗಳು ಅಂತ ಕರಿತೀವಿ ಅಂತಂದ್ರೆ, ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಯೋಗದ ಗುರುಗಳಾಗಿರ್ತಕ್ಕಂಥ ತಿರುಮಲೆ ಕೃಷ್ಣಮಾಚಾರ್ಯ ಅವರು ಆಧುನಿಕ ಪತಂಜಲಿ ಅಂತ ಕರಿತೇವೆ. ಇಡೀ ವಿಶ್ವಕ್ಕೆ ಅತ್ಯಂತ ಪುರಾತನ ಗುರುಗಳು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ಮೈಸೂರು ಅವರೇ ಆಗಿರ್ತಕ್ಕಂಥ ತಿರುಮಲೆ ಕೃಷ್ಣಮಾಚಾರ್ಯ ಅವರು. ತಿರುಮಲೆ ಕೃಷ್ಣಮಾಚಾರ್ಯ ಅವರು ಓಡಾಡಿರ್ತಕ್ಕಂಥ ರಸ್ತೆನೇ ರಾಮಾನುಜ ರಸ್ತೆ.
ತಿರುಮಲೆ ಕೃಷ್ಣಮಾಚಾರ್ಯ ಅವ್ರ ಮನೆ ಯಾವ್ದು ಅಂತ ಹೇಳ್ತೀನಿ. ಈ ಪೆಟ್ರೋಲ್ ಬಂಕ್ ಎದುರುಗಡೆ ಯಾವ್ದೋ ಒಂದು ಪಂಚಾಂಗ ಬರೀತಾರೆ, ಒಂಟಿ ಕಪ್ಪಲ್ ಪಂಚಾಂಗವನ್ನ ಬರೀತಾರೆ. ಅದು ತಿರುಮಲೆ ಕೃಷ್ಣಮಾಚಾರ್ಯ ಅವರಿಗೆ ನಾಲ್ವಡಿ ಕೃಷ್ಣ ಜೋಡಿ ಅವರವ್ರು ಕೊಟ್ಟಿರ್ತಕ್ಕಂಥ ಒಂದು ಬಂಗಲೆ ಆಗಿತ್ತು. ಯಾರಾದ್ರೂ ಒಬ್ರು ಯೋಗದ ಗುರುಗಳಿದ್ರು ಅಂತಂದ್ರೆ ಅವ್ರು ಓಡಾಡಿರ್ತಕ್ಕಂಥ ರಸ್ತೆ ಇದು. ಎರಡನೇದೇನು ಅಂತಂದ್ರೆ ಇಡೀ ವಿಶ್ವಕ್ಕೆ ಮೈಸೂರನ್ನ ಪ್ರಖ್ಯಾತಿ ಮಾಡಿರ್ತಕ್ಕಂಥ ಶ್ರೀ ಕೃಷ್ಣ ಪಟ್ಟಾಭಿ ಜೋಯಿಸ್, ಶ್ರೀ ಕೃಷ್ಣ ಪಟ್ಟಾಭಿ ಜೋಯಿಸ್ ಅವ್ರ ಮನೆ ಇಲ್ಲೇನೆ ಪಕ್ಕದಲ್ಲೇ, ನವಯೋಗ ಭವನ ಪಕ್ಕದ ಮನೇನೆ, ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿದ್ದು. ಅಂತ ಶ್ರೀ ಕೃಷ್ಣ ಪಟ್ಟಾಭಿ ಜೋಯಿಸ್ ಅವ್ರು ಇದ್ದಿರ್ತಕ್ಕಂಥ ಯಾವ್ದಾದ್ರು ಒಂದು ದಿವ್ಯವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಕ್ಷೇತ್ರ ಇದೆ ಅಂತಂದ್ರೆ ಆ ಕ್ಷೇತ್ರ ನಮ್ಮ ಈ KR ಕ್ಷೇತ್ರ, ಅದು ಈ ನಮ್ಮ ವಾರ್ಡೇನೆ. ಯಾವ್ದೋ ನಮ್ಮ ಈ ವಾರ್ಡೇನೆ. ಇದ್ರ ಜೊತೆಯಲ್ಲಿ ನೋಡಿ ಆಧ್ಯಾತ್ಮಿಕತೆಯ ಕಂಪು ಹೇಗಿದೆ ಅಂತಂದ್ರೆ ನಮಗೆ ಉತ್ತಮವಾಗಿರ್ತಕ್ಕಂಥ ನಗರ ಪಾಲಿಕೆ ಸದಸ್ಯ ಆಗಿರ್ತಕ್ಕಂಥ BV ಮಂಜುನಾಥ್ ಅವರುವೆ ನಮ್ಗೆ ಸಿಕ್ಕಿದ್ದಾರೆ. BV ಮಂಜುನಾಥ್ ಅವ್ರು ಏನೇ ಒಂದು ಕೆಲಸಗಳನ್ನ ಮಾಡ್ಬೇಕಾದ್ರೂ ಅಚ್ಚುಕಟ್ಟಾಗಿ ಒಂದು ಹಂತದವರೆಗೂ ಮಾಡಿ ಸರ್ ಇದನ್ನ ಏನ್ ಮಾಡ್ಬೋದು ಅಂತ ಸಲಹೆಗಳನ್ನ ಕೇಳ್ತಾರೆ. ಅವ್ರು ಮಾಡ್ತಾ ಇರ್ತಕ್ಕಂಥ ನೋಡಿ ಜನೋಪಯೋಗಿ ಆಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಪಾರ್ಕ್ ಅನ್ನ ಮಾಡಿದ್ದಾರೆ. ಹಾಗೂ ಹುಡುಗರುಗಳಿಗೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಆಟೋಟ ಪರಿಕರಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನವಯೋಗ ಭವನ ಅಂತಕ್ಕಂಥ ಒಂದು ಭವನವನ್ನ ಪ್ರದಾನ ಮಾಡಿ ಅಲ್ಲಿ ಯೋಗವನ್ನ ಸಹ ಹೇಳ್ಕೊಡ್ಬೇಕು, ತರಬೇತಿಗಳನ್ನ ಕೊಡ್ಬೇಕು ಸಹ ಅಂತಾನು ಹೇಳಿದ್ದಾರೆ. ನಮ್ಮನ್ನು ಸಹ ಮಾರ್ಗದರ್ಶನ ಕೇಳಿದ್ದಾರೆ ಇದನ್ನ ಏನ್ ಮಾಡೋಣ ಅಂತ ಬಿಟ್ಟು. ಇದನ್ನ ಖಂಡಿತವಾಗ್ಲೂ ಅತ್ಯಂತ ಉತ್ತಮವಾಗಿ ಬಡಾವಣೆಯಲ್ಲಿರ್ತಕ್ಕಂಥ ಜನಗಳಿಗೆ ಆಯ್ತೆ ಒಂದು ಯೋಗಗಳನ್ನ ಹೇಳ್ಕೊಡ್ತಕ್ಕಂಥದ್ದು, ಆಯುರ್ವೇದಿಕ್ ಚಿಕಿತ್ಸೆಗಳನ್ನ ಕೊಡ್ತಕ್ಕಂಥದ್ದು, ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹಬ್ಬ ಹರಿದಿನಗಳನ್ನ ಆಚರಿಸ್ತಕ್ಕಂಥ ಒಂದು ಕೇಂದ್ರವನ್ನ ಮಾಡೋಣ. ಇಡೀ ಮೈಸೂರಲ್ಲಿ ಯಾವ್ದಾದ್ರು ಒಂದು ಉತ್ತಮವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಪಾರ್ಕ್ ಇದೆ, ಸುಂದರವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ ನಮ್ಮ ಭಾರತೀಯ ಸಂಸ್ಕೃತಿನ ಬೆಳಗತ್ತೆ ಅಂತಂದ್ರೆ ಅದು ಈ ಅಕ್ಕಮಣ್ಣಿ ಅಂತಕ್ಕಂಥ ಒಂದು ಪಾರ್ಕ್ ಏನಿದೆ, ಇಲ್ಲಿರ್ತಕ್ಕಂಥ ಕಟ್ಟಡ ಏನಿದೆ, ಇಲ್ಲಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಉದ್ಯಾನವನ ಏನಿದೆ, ಇಲ್ಲಿರ್ತಕ್ಕಂಥ ಜನಗಳು ಏನಿದ್ದಾರೆ ಆ ಎಲ್ಲಾ ಜನಗಳು ಇಡೀ ಮೈಸೂರಿಗೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಮಾದರಿ ಆಗ್ಬೇಕು ಅಂತಕ್ಕಂಥ ಒಂದು ಶುಭ ಸಂದೇಶವನ್ನ ಕೊಡ್ತಾ ಮತ್ತೊಂದು ಬಾರಿ ನಾನು BV ಮಂಜುನಾಥ್ ಅವರಿಗೆ ಹಾಗೂ ಇದನ್ನ ಧ್ವಜಾರೋಹಣವನ್ನ ನಡೆಸಿಕೊಟ್ಟಿರ್ತಕ್ಕಂಥ ಮಹನೀಯರಿಗೆ, ಈ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲಾ ನಾಗರಿಕರಿಗೆ ಹೃದಯ ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಹರಿ ಓಂ. ಮೊನ್ನೆ ಯೋಗ ಪ್ರಕಾಶ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಅವ್ರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ವೆಂಕಟೇಶ್ ಅವರು ಮಾನ್ಯ ವೆಂಕಟೇಶ್ ಅವರು ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸೋದ್ರ ಮುಖಾಂತರ ನಿವೃತ್ತಿಯನ್ನು ಹೊಂದಿರ್ತಕ್ಕಂತಹ ಮಾನ್ಯ ವೆಂಕಟೇಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಅವರು ಸಹ ನಮ್ಮನ್ನು ಕುರಿತು ಸ್ವತಂತ್ರೋತ್ಸವವನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ನಮಸ್ತೆ. ಇಲ್ಲಿ ನೆರವೇರುವಂತ ಎಲ್ಲ ಹಿರಿಯ ನಾಗರಿಕರು, ತಂದೆ ತಾಯಿಯಂದರಿಗೆ ನನ್ನ ನಮಸ್ಕಾರಗಳು. ನನ್ನ ಜನನ 1981 86ರಲ್ಲಿ ನಾನು ಶಾಲೆಗೆ ಅಡ್ಮಿಷನ್ ಆಗ್ತೀನಿ. ಮೊದಲನೇ ತರಗತಿ ಯಾವಾಗ ನಮ್ಮ ಗುರುಗಳು ಇವರು ಅಣ್ಣಯ್ಯ ಮಾಸ್ಟರ್. ಅವಾಗ ನಮ್ಮ ಸ್ಕೂಲಲ್ಲಿ ಒಂದು ಫೋಟೋಸ್ ಇಟ್ಟಿರ್ತಾರೆ. ಅವ್ರು ಕೂತ್ಕೊಳ್ಳೋ ಒಂದೇ ಒಂದು ರೂಮ್, ನಮ್ಮ ಕ್ಲಾಸ್ ರೂಮ್ ಅಂದ್ರೆ ಅಷ್ಟು ದೊಡ್ಡ ಸ್ಕೂಲ್ ಅಲ್ಲ, ಒಂದೇ ಒಂದು 15x15 ಇರುವಂತ ಒಂದೇ ಒಂದು ಕೊಠಡಿ ಅಂತ ನಮ್ದು ಸರ್ಕಾರಿ ಸ್ಕೂಲು. ಅದರಲ್ಲಿ 1ನೇ ತರಗತಿ 2ನೇ ತರಗತಿ 3ನೇ ತರಗತಿ 4ನೇ ತರಗತಿ ಎಲ್ಲರೂ ಒಂದೇ ರೂಮಲ್ಲಿ ಕೂತ್ಕೋತೀವಿ. ಒಂದೊಂದು ಲೈನ್ ಅಲ್ಲಿ ಇವ್ರು ಪಾಠ ಮಾಡ್ತಾರೆ. ಎಲ್ಲರಿಗೂ ಒಬ್ಬರೇ ಮಾಸ್ಟರ್ ಇರ್ತಾರೆ, ಒಂದೇ ರೂಮ್ ಇರುತ್ತೆ. ಅವಾಗ ಇವ್ರು ಕೂತ್ಕೊಳ್ಳೋ ಜಾಗದಲ್ಲಿ 3 ಫೋಟೋ ಇಟ್ಟಿರ್ತಾರೆ. ಒಂದು ಮಹಾತ್ಮ ಗಾಂಧಿ ಅವ್ರದ್ದು, 2ನೇದು ಅಂಬೇಡ್ಕರ್ ಅವ್ರದ್ದು, 3ನೇದು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಅವಾಗ ಚಿಕ್ಕ ವಯಸ್ಸಲ್ಲಿ ನಮ್ಮ ಮೈಂಡ್ ಯಾವ ತರ ಟರ್ನ್ ಆಯ್ತು ಅನ್ನೋದಕ್ಕೆ ನನ್ನ ಒಂದು ಉದಾಹರಣೆಯನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಮಹಾತ್ಮ ಗಾಂಧಿ ಅವರು ಮಾಮೂಲಿ ಒಂದು ಸಾಲು ವೈಟ್ ಕಲರ್ದೇನೋ ಬಟ್ಟೆ ಹಾಕೊಂಡಿರ್ತಾರೆ. ಅದು ಮಾಮೂಲಿ ನಾವು ದಿನಚರಣೆಯಲ್ಲಿ ಅವತ್ತು 1985 86ರಲ್ಲಿ ಇದೇ ರೀತಿ ಇದ್ದು ಎಲ್ಲ ಕೆಲವು ಸಿನಿಮಾಗಳಲ್ಲಿ ಕೋಟ್ ಹಾಕೊಂಡಿರೋಂತ ಸಿನಿಮಾಗಳನ್ನೂ ಆ ಕಾಲದಲ್ಲಿ ನಾವು ನೋಡ್ತಾ ಇದ್ದೋ. ಅಂಬೇಡ್ಕರ್ ಅವರು ಕೋಟ್ ಹಾಕೋತಾ ಇದ್ರು, ಅದು ನಾರ್ಮಲ್ ಆಗಿತ್ತು. ಅದರಲ್ಲಿ ಒಂದು ಪಕ್ಕದ ಒಂದು ಫೋಟೋ ನಾವು ಯಾವತ್ತೂ ಅದನ್ನ ನೋಡಿಲ್ಲ. 2 ಜೋಬಿಗೆ ಬಟನ್ ಇರುವಂತದ್ದು, ಟೋಪಿ ಹಾಕೊಂಡಿರುವಂತದ್ದು, ಬೆಲ್ಟ್ ಹಾಕೊಂಡಿರುವಂತದ್ದು. ಅವಾಗ ಇವ್ರ್ಯಾರು ಅವಾಗ ಅಷ್ಟು ನಾಲೆಡ್ಜ್ ಇತ್ತಿಲ್ಲ. ಆಮೇಲೆ ಆಗಸ್ಟ್ 15 ಜನವರಿ 26 ಬಂದಂತ ಸಮಯದಲ್ಲಿ ನಮ್ಮ ಮಾಸ್ಟ್ರು ಸ್ಕೂಲ್ನಲ್ಲಿ ಧ್ವಜಾರೋಹಣವನ್ನ ಮಾಡಿ
ಗಾಂಧಿ ಜಯಂತಿಗೆಲ್ಲ ಧ್ವಜಾರೋಹಣ ಮಾಡಿದ ಮೇಲೆ ಒಂದು ಪುಟ್ಟ ಹಳ್ಳಿ, ಅದು ತುಂಬಾ ಚಿಕ್ಕ ಹಳ್ಳಿ ಅದು. ಆ ಹಳ್ಳಿನಲ್ಲಿ ಫೋಟೋ ಹಿಡ್ಕೊಂಡು ನಾವು ಮೆರವಣಿಗೆ ಹೋಗ್ತಾ ಇದ್ವು. ಲೆಫ್ಟ್ ರೈಟ್ ಮಾಡ್ಕೊಂಡು ಒಂದ್ ಕಡೆ 2 ಲೈನ್ ಮಾಡಿ ಇಡೀ ಊರಿಗೆ 4 ಗಲ್ಲಿ ಇದ್ದಿದ್ದಲ್ಲಿ 2 ಗಲ್ಲಿ ಮೇಲೆ 2 ಗಲ್ಲಿ ಕೆಳಗಡೆ ಇತ್ತು. ಫುಲ್ ಊರ್ನ ನಾವು ಫೋಟೋ ಹಿಡ್ಕೊಂಡು ಭಾರತ್ ಮಾತೆಗೆ ಜೈ ಅಂತ ಕರ್ಕೊಂಡು, ಕರ್ನಾಟಕ ಮಾತೆಗೆ ಜೈ ಅಂತ ಹೇಳ್ಕೊಂಡು, ಮತ್ತೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿ ಈ ತರ ಒಂದು ಪ್ರೋತ್ಸಾಹ ತೋರಿಸಿ ಒಂದು ಚಿಕ್ಕ ಮಕ್ಕಳಿಗೆ ಅದು ರೋಲ್ ಮಾಡೆಲ್ ಆಗ್ಬಿಡ್ತಾ ಇದ್ರು ಇವರು. ನಾನು ಸ್ಕೂಲ್ಗೆ ಹೋಗ್ಬೇಕು, ನಾನು ಆ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು. ಮತ್ತೆ ಮನರಂಜನೆಗೋಸ್ಕರ ಅವಾಗ ಯಾವ ಪಿ ಟಿ ಮಾಸ್ಟರ್ ಏನಿತ್ತಿಲ್ಲ, ಎಲ್ಲ ಇವರೇ ಒಬ್ಬರೇ ಮಾಸ್ಟ್ರು. ಅವಾಗ ಕೋಲಾಟಗಳನ್ನ ಆಡ್ಕೊಂಡು ಇಡೀ ಊರಿಗೆಲ್ಲ ಸುತ್ಕೊಂಡ್ ಬರ್ತಾ ಇದ್ವು ನಾವು. ಇದ್ರಲ್ಲಿ ನನ್ಗೆ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಅವಾಗಲೇ ನನ್ನ ಮೈಂಡ್ ಸೆಟ್ ಆಗಿತ್ತು. ಸುಮಾರು ಒಂದು 2000ನೇ ಇಸ್ವಿಲಿ ನಾನು ಮಿಲಿಟರಿಗೆ ಹೋಗ್ತೀನಿ. 24 ವರ್ಷ ಸೇವೆ ಸಲ್ಲಿಸಿ ಭಾರತ ಮಾತೆಗೆ ನಾನು ಈಗ ರಿಟೈರ್ಡ್ ಆಗಿ 8 ತಿಂಗಳಾಗಿದೆ. ಅದರಲ್ಲಿ ನಾನು 3.5 ವರ್ಷ NSG ಕಮಾಂಡೋದಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಏನ್ ನೀವು ಟಿವಿನಲ್ಲಿ ನೋಡ್ತಾರ NSG ಕಮಾಂಡೋ, ಬ್ಲಾಕ್ ಕ್ಯಾಟ್ ಕಮಾಂಡೋ, ಆ ಒಂದು ವಿಭಾಗದಲ್ಲಿ ನಾನು ಗುಪ್ತಚಾರ ಇಲಾಖೆಯಲ್ಲಿ 3.5 ವರ್ಷ ಸೇವೆ ಸಲ್ಲಿಸಿ ಬನ್ನಿ. ಇದೆಲ್ಲ ಕಾರಣ ನಮ್ಮ ಗುರುಗಳು, ಅವರ ಒಂದು ಇನ್ಸ್ಪೈರ್ ಇಂದಾನ ನಾನು ಇಷ್ಟು ಬ್ರೇಕ್ ಸಾಧ್ಯ. ನಾವು ಮೈಸೂರವರೇ, JC ನಗರ, ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತ ರೋಡಲ್ಲಿ JC ನಗರ 4ನೇ ಕ್ರಾಸಲ್ಲಿ ಮನೆ ಇದೆ. ಈಗ ರಿಟೈರ್ಡ್ ಆಗಿ 8 ತಿಂಗಳಾಗಿದೆ. ಹಾಲೆಂಡ್ ಡೇರಿ, ಹೊಸ ಹಾಲೆಂಡ್ ಡೇರಿ ಆಗಿದೆ ನೋಡಿ ದೇವೇಗೌಡ ಸರ್ಕಲ್ ಅಲ್ಲಿ. ಈಗ ತಾತ್ಕಾಲಿಕವಾಗಿ 2 ತಗೊಂಡಿದ್ದಾರೆ ಎಕ್ಸರಿಮ್, ಅದ್ರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. ನಾನು ಕಂಪ್ಯೂಟರ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಪಾರ್ಕಿನ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಡೈಲಿ ಫೋಟೋಸ್ಗಳು ಮೊಬೈಲ್ ಅಲ್ಲಿ ಆಗ್ತಾ ಇರ್ತಾರೆ ನನ್ಗೆ. ಒಂದು ಗಿಡನ ನೆಟ್ಟಿ ನೀರ್ ಹಾಕೋದ್ರಿಂದ ಹಿಡಿದು ಆ ಗಿಡ ಹೂ ಬಿಡೋವರೆಗೂ ಅದ್ರದ್ದೊಂದು ಫೋಟೋಸ್ಗಳು ನಂಗೆ ಪ್ರತಿದಿನ ಬರ್ತಾ ಇರುತ್ತೆ. ಎಲ್ಲ ಶ್ರಮಿಸಿದ್ದೀರಾ, ತಮ್ಮೆಲ್ಲರಿಗೂ ನಮಸ್ತೆ. ನಜರ್ಬಾದ್ ಶಾಲೆ ಮಹಾರಾಜ ಕಾಲೇಜಿನಲ್ಲೇ ಓದಿದ್ದು. ನಜರ್ಬಾದ್ ಮನೆ ವೆಂಕಟೇಶ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಅವರ ಗುರುಗಳಾದಂತ ಅಣ್ಣಯ್ಯನವರೇ ಅವ್ರಿಗೆ ಗೌರವ ಸಮರ್ಪಣೆ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಯೋಗ ಶಿಕ್ಷಕರಾಗಿ ಯೋಗದ ಮುಖಾಂತರ ಥೆರಪಿ ಮುಖಾಂತರ ಅಭ್ಯಾಸವನ್ನ ಮಾಡ್ಲಿಕ್ಕೆ ಪ್ರೇರಣೆಯನ್ನ ನೀಡ್ತಿರ್ತಕ್ಕಂಥ ಸೀಮಾ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಸಹ ನಮ್ಮನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊತಾರೆ. ನಮಸ್ತೆ ಎಲ್ಲರಿಗೂ. ಮಂಜುನಾಥ್ ಸರ್, ನಿಮಗೆ ಧನ್ಯವಾದಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಪ್ರಕಾಶ್ ಸರ್ಗೆ ಧನ್ಯವಾದಗಳು. ಅವ್ರು ನಮ್ ಗುರುಗಳು, ಮೈಸೂರು ಯೋಗೀಸ್ ತಂಡ ಮಾಡಿದವರೇ ಅವರು. ಒಂದೇ ಮಾತರಂ, ನಾವು ಪ್ರತಿ ಸತಿ ಹೇಳ್ತೀವಿ ಒಂದೇ ಮಾತರಂ ಅಂದ್ರೆ ಒಬ್ಳೆ ಮಾತೆ, ಯಾರು? ಭಾರತ ಮಾತೆ. ಈ ಒಂದೇ ಅನ್ನೋ ವರ್ಡ್ ಏನ್ ಒಂದ್ಗೂಡ್ಸತ್ತೆ? ಜನರನ್ನ ಮಾತ್ರ ಒಂದ್ಗೂಡ್ಸೋದಾ? ಅಲ್ಲ. ಯೋಗ ಅನ್ನೋದು ಒಂದೇ. ಏನ್ ಒಂದೇ ಮಾಡ್ತೀವಿ? ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ, ಮತ್ತೆ ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ನಮ್ಮಲ್ಲಿ ಒಂದಾಗ್ಬೇಕು. ಅದು ಯೋಗ. ಆ ಯೋಗ ಕ್ಲಾಸ್ ಮಾಡೋದಕ್ಕೆ ನಮ್ಗೆ ಯೋಗ, ನಮ್ಮ ಮೈಸೂರು ಜನಕ್ಕೆ ಪ್ರತಿಯೊಬ್ರು ಮನೆಯಲ್ಲಿ ಯೋಗ ಮಾಡಬೇಕು ಅನ್ನೋ ಉದ್ದೇಶ ನಮ್ ನರೇಂದ್ರ ಮೋದಿ ಅವ್ರಿಗಿದೆ. ನಮ್ಮ ಗುರುಗಳಾದ ನಾಗೇಂದ್ರ ಗುರುಜಿ ಯಾರು ಗುರು ಅಂದ್ರೆ ಅವರು ನರೇಂದ್ರ ಮೋದಿ ಅವ್ರ ಗುರುಗಳು. ಅವರು ಎಸ್ ವ್ಯಾಸ ಯೂನಿವರ್ಸಿಟಿನ ಸ್ಥಾಪಿಸಿದವರು. ಅವ್ರು ನಮ್ ಗುರುಗಳು. ಅವ್ರ ಉದ್ದೇಶ ಮನೆ ಮನೆಯಲ್ಲೂ ಯೋಗ ಮಾಡಬೇಕು, ಯೋಗ ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡಬೇಕು, ಮಾನಸಿಕ ಒತ್ತಡದಿಂದ ಎಲ್ಲರೂ ಮುಕ್ತಿ ಪಡಿಬೇಕು ಅನ್ನೋದು ಇಚ್ಛೆ. ಆ ಇಚ್ಛೆನ ಪೂರೈಗೊಳಿಸೋಳಕ್ಕೆ ಮಂಜುನಾಥ್ ಸರ್, ನಮ್ಮ ಯೋಗ ಪ್ರಕಾಶ್ ಸರ್ ಈ ಕಟ್ಟಡವನ್ನು ಯೋಗ ಮಾಡಿಸಿ ಪಾರ್ಕಲ್ ಮಾಡಿದ್ರೆ ಎಲ್ಲಾ ಜನರಿಗೂ ತಲುಪತ್ತೆ ಅಂತ ಹೇಳಿ ಪ್ರಪಂಚದ ಎಲ್ಲಾ ಕಡೆ ನಾವು ಇಂಟರ್ನ್ಯಾಷನಲ್ ಯೋಗ ಮಾಡ್ತೀವಿ, ಆದ್ರೆ ನಮ್ ದೇಶದವರೇ ಯೋಗ ಮಾಡ್ತಿಲ್ಲ. ಅದಕ್ಕೆ ನಮ್ ದೇಶದವ್ರು ಯೋಗ ಮಾಡಬೇಕು. ಯೋಗ ಮಾಡೋದ್ರಿಂದ ನಾವು ದೈಹಿಕವಾಗಿ, ಮಾನಸಿಕವಾಗಿ ಪ್ರತಿಯೊಂದು ರೀತಿನಲ್ಲೂ ಉನ್ನತಿಯನ್ನು ಪಡಿತೀವಿ. ನಾವು ಯಾವುದೇ ಫೀಲ್ಡ್ ಅಲ್ಲಿ ಇರ್ಲಿ, ನಾವು ಯೋಗ ಮಾಡ್ಬೇಕು. ಯೋಗ ಮಾಡೋದಂದ್ರೆ ಬರೀ ಎಕ್ಸರ್ಸೈಸ್ ಅಲ್ಲ, ಆಸನಗಳಲ್ಲ. ನಾವು ಮಾನಸಿಕವಾಗಿ ನಾವು ಈ ಪ್ರಪಂಚದ ಜೊತೆ ಒಂದಾಗಿರೋದೇ ಯೋಗ. ಈ ತರ ಯೋಗ ಮಾಡ್ಕೊಳಕ್ ಅವಕಾಶ ಮಾಡ್ಕೊಟ್ಟಿದ್ದ
ತಮಗೆ ಧನ್ಯವಾದಗಳು ಸರ್, ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಇದನ್ನ ಉಪಯೋಗಿಸ್ಕೋಬೇಕು. ಯೋಗ ಪ್ರಾಕ್ಟೀಸ್ ಪ್ರತಿಯೊಬ್ರು ಮಾಡ್ಬೇಕು. ಧನ್ಯವಾದಗಳು. ಹರಿ ಓಂ. ವಂದೇ ಮಾತರಂ. ಗಿಡಗಳು ತಂದ್ರು ಫಸ್ಟ್. ಅದೇ ಸ್ಟಾರ್ಟಿಂಗ್ ನಮ್ದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಮುಂದುವರ್ಕೊಂಡು ಇಲ್ಲಿ 100-150 200 ಗಿಡಗಳು 268 ಆಗಿದೆ. ಎಣಿಸಿಲ್ಲ, ನೀವು ಎಣಿಸಿದ್ದೀರಿ. ಕಾರ್ಯಕ್ರಮಕ್ಕೆ ಅವರ ಫೇಸ್ ನಾವೊಂದು 3 ದಿನ ಡೈಲಿ ಅವರ ಸ್ಫೂರ್ತಿ ಇಷ್ಟೆಲ್ಲ ಕಾರಣ. ಬಂದಾಗ ಒಂದ್ ಬಾಟ್ಲಿ ತಂದು ಗಿಡಕ್ಕೆ ಹಾಕಿ, ಒಂದ್ ಬಾಟ್ಲಿ ತಗೊಂಡು ದಯವಿಟ್ಟು ಅಂತ ಎಲ್ಲರೂ ತಂದು ಗಿಡಗಳು. ನಮ್ಮ ಸ್ನೇಹಿತರಿಗೆಲ್ಲವೇ ನಮಸ್ಕಾರ ಮಾಡಿ ನನಗೆ ಇವತ್ತು ಸನ್ಮಾನ ಮಾಡಿದವರೆಲ್ಲ ಬಂಗಾರಪ್ಪನವರು, ಅದು ಎಲ್ಲಾ ಜನಗಳಿಗೂ ಸೇರುತ್ತೆ ಅಂತೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಈ ಸುಂದರವಾಗಿರ್ತಕ್ಕಂತಹ ಉದ್ಯಾನವನವನ್ನ ಇನ್ನು ಮುಂದೆ ಯೋಗದ ಉದ್ಯಾನವನವನ್ನಾಗಿ ಮಾಡೋಣ. ನಿಮ್ಮೆಲ್ಲರ ಸಹಕಾರದಿಂದ ಪರಿಪೂರ್ಣವಾಗಿರ್ತಕ್ಕಂತಹ ಪರಿಸರ, ಆಧ್ಯಾತ್ಮಿಕತೆ, ಆರೋಗ್ಯ ಪ್ರತಿಯೊಂದನ್ನು ಸಹ ಈ ಬಡಾವಣೆ ಜನಗಳಿಗೆ ಕೊಡೋಣ ಅಂತಕ್ಕಂಥ ಒಂದು ದೃಷ್ಟಿನ ಇಟ್ಕೊಂಡು ಇವತ್ತಿನ ದಿವಸ ನಾನು ಶ್ರೀ ಬೇವಿ ಮಂಜುನಾಥ್ ಅವರಿಗೆ ದಯಮಾಡಿ ಸರ್ ಇದನ್ನ ಈ ತರ ಒಂದು ಯೋಗಕ್ಕೆ ಸಂಬಂಧಪಟ್ಟ ರೀತಿ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಕೆಲಸಗಳನ್ನ ನಾವೆಲ್ಲ ಕೈ ಜೋಡಿಸಿ ಮಾಡೋಣ, ಬಡಾವಣೆ ಜನ ಜೊತೆನಲ್ಲಿ ಸಹಕಾರವನ್ನ ಇಟ್ಕೊಂಡು ಅಂತ ಒಂದು ಪ್ರಪೋಸಲ್ ಅನ್ನು ಸಹ ಕೊಡ್ತಾ ಇದ್ದೀವಿ. ಇದು ತಿರುಮಲೆ ಯೋಗ ಪ್ರಕಾಶ್ ಅವರು ತಮ್ಮ ಯೋಗ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು, ಇವರ ಸಾಧನೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಅಮೆರಿಕಾದಲ್ಲಿ ಇರ್ತಕ್ಕಂತಹ ಡಾಕ್ಟರ್ ರಾಮಕಾಂತ್ ಅನ್ನೋರು ಒಂದು ಪುಸ್ತಕವನ್ನ, ಯೋಗ ಪುಸ್ತಕವನ್ನ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆ ಯೋಗ ಪುಸ್ತಕಕ್ಕೆ ಮುಂದ್ಗಡೆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದೆ ನಮ್ಮ ಯೋಗ ಪ್ರಕಾಶ್ ಅವರು. ಅವ್ರ ಬಗ್ಗೆ ಒಂದು ಎಲ್ಲ ವಿವರಗಳನ್ನ ಆ ಪುಸ್ತಕದಲ್ಲಿ ಕೊಡೋದ್ರ ಮುಖಾಂತರ ಅವರ ಒಂದು ಸಾಧನೆ ಏನಿದೆ ಅದನ್ನ ಅಮೆರಿಕದಲ್ಲೂ ಕೂಡ ವಿತರಿಸ್ತಿರ್ತಕ್ಕಂಥವ್ರು. ಇದಕ್ಕೆ ಕಾರಣ ಅಂತಂದ್ರೆ ಇವರೇನೆ ಆ ಯೋಗ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗೆ ಅನುಗುಣವಾಗಿ ಅವರು ಈ ಮಟ್ಟದ ಒಂದು ಖ್ಯಾತಿಗೊಳಗಾಗಿದ್ದಾರೆ ಅಂತಂದ್ರೆ ತಪ್ಪಾಗ್ಲಾರ್ದು. ಅವರು ಮುಂದಿನ ದಿನಗಳಲ್ಲಿ ಈ ಸುತ್ತಮುತ್ತಲೂ ಇರ್ತಕ್ಕಂಥ ನಿವಾಸಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಯೋಗಾಸನವನ್ನ ಉಚಿತವಾಗಿ ಕಲ್ಪಿಸ್ಕೊಡ್ತೀನಿ ಅಂತೇಳಿ ಅವ್ರು ಏನು ವಿಷಯವನ್ನು ಮಾಡಿದ್ದಾರೆ, ಅವ್ರಿಗೆ ಮುಂದಿನ ದಿನಗಳ ಶುಭವಾಗ್ಲಿ ಅಂತೇಳಿ ನಾನು ಕೋರ್ತಾ ಇದ್ದೇನೆ.
ಕೆಲಸ ಮಾಡಲ್ಲಪ್ಪ ಕೆಲಸ ಮಾಡಲ್ಲ ಇವರಿಂದ ಇಷ್ಟೆಲ್ಲ ಕೆಲಸ ಆಗಲ್ಲ ಸರ್ ನಮ್ಮ ಒಪ್ಪಿಗಿಲ್ಲ ಒಳ್ಳೆ ಆ ರೀತಿ ಮಾಡಿದ್ದಾರೆ ಮನೆಗೆ ಹೋದಾಲು ಓಡ್ಬಿಡ್ತಾರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಧ್ವಜಾರೋಹಣ ನೆರವೇರಿಸಿಕೊಟ್ಟು ನಮ್ಮೆಲ್ಲರೂ ಕೂಡ ಸಂದೇಶವನ್ನು ಸಾರದಂತ ಎಲ್ಲ ಗಣ್ಯರಿಗೂ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮೊಹಲ್ಲಾ ನಿವಾಸಿಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಬಹಳ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಈ ಸಂಭ್ರಮ ಸಡಗರದಿಂದಲೇ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ತಿಳ್ಕೋಬೇಕು. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಮಾತೆಯರಿಗೂ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಉದ್ಯಾನವನದ ಅಭಿವೃದ್ಧಿಗೋಸ್ಕರವಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಸಿಹಿ ವಿತರಣೆ ಇರುತ್ತೆ, ದಯಮಾಡಿ ಎಲ್ಲರೂ ಸಿಹಿ ತೆಗೆದುಕೊಂಡು ತೆರಳಬೇಕು ಅಂತ ಕೋರ್ಕೊಳ್ತೇನೆ. ಕೆಲಸ ಮಾಡಿದ್ರೆ ಏನೇನ್ ಬೇಕಾದ್ರೂ ಸಾಧಿಸಬಹುದು ಅಂತ ಅನ್ನೋದಕ್ಕೆ ಒಂದು ಡಂಜನ್ ಇದ್ದಂಗಿತ್ತು ಈ ಒಂದು ಅಕ್ಕಮಂಡಿ ಪಾರ್ಕ್ ಅಂತಂದ್ರೆ ಕಸರನ್ನ ಸುರಿತಕ್ಕಂಥ ರಾಶಿ ಇತ್ತು. ಇದೆಲ್ಲ ನೀವುಗಳ ಸ್ಫೂರ್ತಿಯಿಂದ ಈ ಒಂದು ನಂದನವನವನ್ನಾಗಿ ನೀವು ಪರಿವರ್ತನೆ ಮಾಡಿದಿರಿ. ಬಹುಶಃ ಮನುಷ್ಯ ಮನಸ್ಸು ಮಾಡಿದ್ರೆ ಏನೇನ್ ಬೇಕಾದ್ರೂ ಸಾಧಿಸಬಹುದು ಅಂತ ಅನ್ನೋದಕ್ಕೆ ಬಹುಶಃ ಈ ಪಾರ್ಕೆ ಸಾಕ್ಷಿ. ಸೊ ಇದಕ್ಕೇನು ಅಲ್ಪ ಸ್ವಲ್ಪ ನಾವೇನೋ ಒಂದು ಕಾರಣಕ್ಕೆ ನೀಡಿರ್ಬೋದು ನೀರಿನ ಮುಖಾಂತರ, ಅದು ಏನೇನು ಅಲ್ಲ. ಆದ್ರೆ ನೀವುಗಳ ಅತ್ಯಂತ ಶ್ರಮ ವಹಿಸಿ ಪ್ರತಿದಿನ ತಪ್ಪದಲ್ಲಿ ಇಲ್ಲಿ ಬಂದು ಕೆಲಸವನ್ನ ಮಾಡಿದಿರಿ. ನಿಮ್ಮ ಎಲ್ರಿಗೂ ಕೂಡ ಇಡೀ ಮೈಸೂರು ಜನತೆಗೆ ಕೂಡ ಮಾದರಿಯಾಗಿದ್ದೀರಿ. ನಮ್ಮ ಕ್ಷೇತ್ರದಿಂದ ಮಹಾನ್ ಸಾಧಕರಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ನಮ್ಮ ಕಾರ್ಪೊರೇಟರ್ ಎಲ್ಲ ನಮ್ಮನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ತುಂಬಾ ಸಂತೋಷ. ಇದೇ ಒಗ್ಗಟ್ಟಿನ ಮುಂದುವರಿಯೋಣ. ಏನೇ ಸಹಕಾರ ಇದ್ರು ಕೂಡ ದಯವಿಟ್ಟು ನನ್ನನ್ನು ಕೂಡ ಸೇರಿಸ್ಕೊಳ್ಳಿ. ನಾನು ನನ್ನ ಧನದ ಸಹಕಾರವನ್ನ ತಮಗೆ ಈ ಸಂದರ್ಭದಲ್ಲಿ ನೀಡ್ತೀನಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನ. ಅಗ್ರಹಾರದ ಕ್ಷೇತ್ರೀಯ ರಸ್ತೆ ನಿವಾಸಿಗಳು ಇವ್ರದೊಂದು ಆದಿತ್ಯ ಲೋಕೇಶ್ ಅಂತಾನೆ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಿಂದ ಇವತ್ತು ಈ ಕಾರ್ಯಕ್ರಮವನ್ನ ಅದು ನಮಗೆ ಲೈವ್ ಕೊಡೋದ್ರ ಮುಖಾಂತರ ಸಹಕಾರವನ್ನ ನೀಡಿದ್ದಾರೆ. ಅವ್ರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಸಾಯಂಕಾಲ ಬರುತ್ತೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಅಂತ ಒತ್ತೆ ಅಲ್ಲೇ ಬರ್ತೀವಿ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಅದರಲ್ಲಿ ಸಾಯಂಕಾಲ ಬರುತ್ತೆ.
ಬಂಧುಗಳೇ, ಇವತ್ತು ಭಾರತ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷಗಳು ತುಂಬಿ 79ನೇ ವರ್ಷಕ್ಕೆ ಕಾಲಿಡ್ತಿರತಕ್ಕಂತ ಈ ಸಂದರ್ಭದಲ್ಲಿ ರಾಮಾನುಜ ರಸ್ತೆ, ಬಸವೇಶ್ವರ ರಸ್ತೆ ಕೂಡುವಂತಹ ಮಧ್ಯದಲ್ಲಿರ್ತಕ್ಕಂಥ ಅಕ್ಕಮ್ಮಣಿ ಉದ್ಯಾನವನದಲ್ಲಿ ಈ ಒಂದು ಸ್ವತಂತ್ರೋತ್ಸವದ ಜ್ಞಾಪಕಾರ್ಥವಾಗಿ ಒಂದು ತೆಂಗಿನ ಸಸಿಯನ್ನ ಇವತ್ತು ನೆಡ್ತಾ ಇದ್ದೀವಿ. ಈ ತೆಂಗಿನ ಸಸಿಯನ್ನ ಮೊನ್ನೆ ಯಶವಂತ್ ಅವರು ಇವತ್ತು ತಂದು ಕೊಡೋದ್ರ ಮುಖಾಂತರ ಇಲ್ಲ ಪರಿಸರ ಪ್ರೇಮಿಗಳೆಲ್ಲರೂ ಸೇರಿ ಈ ಒಂದು ಸಸಿಯನ್ನ ನೆಡ್ತಾ ಇದೀವಿ. ಇದರ ಪೋಷಣೆಯನ್ನ ನಾವೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ಮಾಡೋದ್ರ ಮುಖಾಂತರ ಇದು ಫಲವನ್ನ ನಾವೇ ಅನುಭವಿಸ್ಬೇಕಾಗತ್ತೆ ಅಂತೇಳಿ ಎಲ್ಲರಿಗೂ ಶುಭವನ್ನ ಕೋರಿ ಇದಕ್ಕೆ ನೀರನ್ನ ಎರಿತಾ ಇದೀವಿ. ಇರಿ ಸ್ವಲ್ಪ ಹೇಳ್ಬೇಕು, ಸುಮ್ಮನೆ ಕೊಡೋದಿಲ್ಲ. ಆತ್ಮೀಯರೇ, ರಾಮಾನುಜ ರಸ್ತೆ ಮತ್ತು ಬಸವೇಶ್ವರ ರಸ್ತೆ ಎರಡು ಕೂಡೋ ಹಾಗೆ ಮಧ್ಯದಲ್ಲಿ ಇರ್ತಕ್ಕಂಥ ಈ ಅಕ್ಕಮ್ಮಣಿ ಉದ್ಯಾನವನ ಏನಿದೆಯೋ, ಇದರ ಒಳಭಾಗದಲ್ಲಿ ಇರ್ತಕ್ಕಂತಹ ಒಂದು ಈ ಕಟ್ಟಡ ಏನಿದೆಯೋ ಮೈಸೂರು ಮಹಾನಗರ ಪಾಲಿಕೆಗೆ ಸೇರಿದಂಥದ್ದು. ಆ ನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಕಟ್ಟಡವನ್ನ ಅಂತಾರಾಷ್ಟ್ರೀಯ ಯೋಗಪಟು ಆದಂತಹ ಸನ್ಮಾನ್ಯ ಯೋಗ ಪ್ರಕಾಶ್ ಅವರು ಮುಂದೆ ಬಂದು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ವಹಣೆಯನ್ನ ಮಾಡ್ಕೊಂಡು ಹೋಗ್ತೀವಿ. ಉಚಿತವಾಗಿ ಸುತ್ತಮುತ್ತಲಿನ ನಿವಾಸಿಗಳೆಲ್ಲರಿಗೂ ಕೂಡ ಯೋಗಾಭ್ಯಾಸವನ್ನ ಕಲ್ಸ್ಕೊಡೋದ್ರ ಮುಖಾಂತರ ಇಲ್ಲಿಯ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಬಿಲ್ಡಿಂಗ್ ಅನ್ನು ಸಹ ನಾವೇ ಸ್ವತಃ ಮೇಂಟೈನ್ ಮಾಡ್ತೀವಿ ಅಂತೇಳಿ ಮುಂದೆ ಬಂದಿರೋದ್ರಿಂದ ಅವರ ಒಂದು ಈ ಒಂದು ಸಮಾಜ ಸೇವೆಯನ್ನ ನಾವೆಲ್ಲರೂ ಕೂಡ ಒಪ್ಪಿ
ಅವರಿಗೆ ಈ ಕೀಯನ್ನ ಮೊನ್ನೆ ಬಂಗಾರಪ್ಪನವರು ಹಸ್ತಾಂತರ ಮಾಡೋದ್ರ ಮುಖಾಂತರ ಅವರ ನಿರ್ವಹಣೆ ಹೇಳ್ತೀರಾ? ಒಳಗೆ ಹೋಗ್ಬಿಟ್ಟು ಮಾತಾಡಿ. ಇದನ್ನ ಮೈಸೂರು ಯೋಗೇಶ್ನವರು ಬಹಳ ಸಂತೋಷ ಪಡ್ತಕ್ಕಂತ ಒಂದು ದಿನ ಅಂತ ಭಾವಿಸ್ತೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೊಂದು ಯೋಗ ಗ್ರಂಥ ಬಿಡುಗಡೆ ಆಗಿದೆ, ಅದ್ರ ಪ್ರಯುಕ್ತ ನಮ್ಮನ್ನ ಗುರುತಿಸ್ಬಿಟ್ಟು ಈ ಕಟ್ಟಡದ ಒಂದು ಕೀನ ಹಸ್ತಾಂತರ ಮಾಡಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು ಅಂತ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತಕ್ಕಂಥ ಧ್ಯೇಯೋದ್ದೇಶವನ್ನ ಇಟ್ಕೊಂಡು ಜೀವನ ಸಂಧ್ಯಾ ಕಾಲ ಅಂದ್ರೆ 64 ವರ್ಷ ವಯಸ್ಸು ನನಗೆ. ಈ 64 ವರ್ಷ ವಯಸ್ಸಾದ ನಂತರ ವಿಶ್ರಾಂತಿಯುತವಾಗಿರ್ತಕ್ಕಂಥ ಜೀವನವನ್ನ ಈ ಬಡಾವಣೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಗ್ರ ಜನಕ್ಕೆ ಯೋಗ ಹಾಗೂ ಮಾಡ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಪರಿಸರ, ಉತ್ತಮವಾಗಿರ್ತಕ್ಕಂಥ ಆರೋಗ್ಯದ ಕ್ರಮಗಳು, ಆಹಾರದ ಕ್ರಮಗಳು ಇತ್ಯಾದಿಗಳನ್ನ ಹೇಳ್ಕೊಡೋದ್ರ ಜೊತೆನಲ್ಲಿ ಉತ್ತಮವಾಗಿರ್ತಕ್ಕಂಥ ಯೋಗ ಶಿಕ್ಷಕರನ್ನ ತಯಾರು ಮಾಡಿ ಭವ್ಯ ಭಾರತ ಒಂದು ಪರಿಕಲ್ಪನೆ ಏನಿದೆ ಆ ಪರಿಕಲ್ಪನೆಗೆ ನಾವೆಲ್ಲ ಒತ್ತು ಕೊಡೋಣ. ಮಾದರಿಯಾಗಿರ್ತಕ್ಕಂಥ ಒಂದು ಯೋಗ ಶಾಲೆ, ಯೋಗದ ಉದ್ಯಾನವನ ಮಾಡೋಣ. ಎಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಮಾನ್ಯ ಕಾರ್ಪೊರೇಟರ್ ಆಗಿರ್ತಕ್ಕಂಥ BV ಮಂಜುನಾಥ್ ಅವರು, ನಮ್ಮ ಬಂಗಾರಪ್ಪ ಅವರು, ಮೊಹಲ್ಲಾ ನಿವಾಸಿಗಳು, ಇಲ್ಲಿರ್ತಕ್ಕಂಥ ಮುಖಂಡರಿಗೂ ಎಲ್ಲರಿಗೂ ಮೈಸೂರು ಯೋಗೇಶ್ ಪರವಾಗಿ ಹೃತ್ಪೂರ್ವಕ ನಮನಗಳು. ಹರಿ ಓಂ.